ಅವಾಗ ನಿನ್ನೆ 1 ಗಂಟೆ ಸುಮಾರಿಗೆ ಬ್ಲಾಸ್ಟ್ ಆಯಿತು. ಎಲ್ಲರೂ ಹೇಳಿದ್ರು ಇದು ಭದ್ರತಾ ವೈಫಲ್ಯ, ಗುಪ್ತಚರ ಇಲಾಖೆ ವೈಫಲ್ಯ ಅಂತ ಹೇಳಿದ್ರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮುಂಬೈ ಮತ್ತೆ RCB ಮ್ಯಾಚ್ ನಡೀತಾ ಇದೆ. ಸಾವಿರಾರು ಜನ, ಲಕ್ಷಾಂತರ ಜನ RCB ಮ್ಯಾಚ್ ಅಂತ ಹೇಳಿದ್ರೆ ಸೇರ್ತಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 2010ರಲ್ಲಿ ಇದೇ ರೀತಿಯಾಗಿ ಬ್ಲಾಸ್ಟ್ ಆದಾಗಲೂ ಕೂಡ ಇದೇ ರೀತಿಯಾಗಿ ಕ್ರೌಡ್ ಇತ್ತು. ಅಲ್ಲೂ ಕೂಡ ಭದ್ರತಾ ವೈಫಲ್ಯ ಇರೋದು ಗೊತ್ತಾಗಿತ್ತು. ನಮ್ಮ ಕಣ್ಣು ಮುಂದೆ ಇದೆ. ಈಗ ನಮ್ಮ ಕಣ್ಣು ಮುಂದೆ ರಾಮೇಶ್ವರ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿ ಇಷ್ಟು ದೊಡ್ಡ ದುರಂತ ಆಗಿ, ವಿಧ್ವಂಸಕ ಕೃತ್ಯ ಆಗಿ, ಭಯೋತ್ಪಾದಕ ಚಟುವಟಿಕೆ ಅಂತೇಳಿ ಎಲ್ಲ ವಿಶ್ಲೇಷಣೆಗಳು ನಡೀತಾ ಇದೆ. ತನಿಖೆಯೂ ಕೂಡ ಅದೇ ರೀತಿಯಾಗಿ ಸಾಗ್ತಾ ಇದೆ. ಇದರ ನಡುವೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜನ ಜಾತ್ರೆ ಇದೆ, ಜನ ಸಾಗರ ಇದೆ, ಮ್ಯಾಚ್ ಇರೋದ್ರಿಂದ. ಆದರೆ ಏನು ಭದ್ರತೆ ಕೈಗೊಂಡಿದ್ದೀರಾ? ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯೂ ಕೂಡ ಯಾವುದೇ ಭದ್ರತೆ ಇಲ್ಲ. IPL ಹಿನ್ನೆಲೆ RCB ಮುಂಬೈ ಇಂಡಿಯನ್ಸ್ ಪಂದ್ಯಾವಳಿ ಇವತ್ತೇನು ನಡೀತಾ ಇದೆ, ಜನ ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದತ್ತ ಹರಿದು ಬರ್ತಾ ಇದ್ದಾರೆ ಫ್ಯಾನ್ಸ್. ಆದರೆ ಯಾವುದೇ ಕನಿಷ್ಠ ಭದ್ರತೆಯೂ ಕೂಡ ಇಲ್ಲ. ಏನೂ ಆಗಬಾರ್ದು, ಆದರೆ ಹೆಚ್ಚು ಕಮ್ಮಿ ಏನಾದರೂ ನಿನ್ನೆ ತರ ಆದರೆ ಯಾರು ಹೊಣೆ? ಹಾಗಾದರೆ ಮತ್ತೆ ಭದ್ರತಾ ವೈಫಲ್ಯ, ಮತ್ತೆ ಗುಪ್ತಚರ ಇಲಾಖೆ ಫೇಲ್ಯೂರ್ ಅಂತ ಅದನ್ನೇ ಹೇಳ್ತಾ ಇರೋದಾ? ಕನಿಷ್ಠ ಭದ್ರತೆ ಆದರೂ ಬೇಕಲ್ವಾ? ಇದ್ದೇನೆ, ನೀವು ನೋಡ್ತಿರ್ಬೋದು. ಯಾಕಂದ್ರೆ ನಿನ್ನೆ ರಾಮೇಶ್ವರ ಕೆಫೆಯಲ್ಲಿ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಆಗಿದೆ, ಮತ್ತೊಂದು ಕಡೆ ಇವತ್ತು ವುಮೆನ್ಸ್ IPL ಪಂದ್ಯ ನಡೀತಿದೆ. ಮುಂಬೈ ಇಂಡಿಯನ್ಸ್ ಮತ್ತು RCB ಸಂಜೆ 7 ಗಂಟೆಗೆ. ಇಲ್ಲಿ ಯಾವುದೇ ರೀತಿಯ ಪೊಲೀಸರ ಭದ್ರತೆ ಇನ್ನೂ ಕೈಗೊಂಡಿಲ್ಲ. ಸಾಕಷ್ಟು ಅಭಿಮಾನಿಗಳು ಬಂದು ಕಾಯ್ತಾ ಇದ್ದಾರೆ. ಯಾಕಂದರೆ ಭದ್ರತೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಿನ್ನೆ ಒಂದು ಕಡೆ ರಾಮೇಶ್ವರ ಕೆಫೆ, ಕುಂದಲಹಳ್ಳಿಯಲ್ಲಿ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ 9 ಜನ ಇಂಜುರಿ ಆಗಿದೆ. ಬಟ್ ಇದೀಗ ಪೊಲೀಸರು ಮಾತ್ರ ಇನ್ನೂ ಭದ್ರತೆ ಕೈಗೊಂಡಿಲ್ಲ. ಸಾಕಷ್ಟು ಅಭಿಮಾನಿಗಳು ಕ್ರೀಡಾಂಗಣತ್ತ ಬರ್ತಾ ಇದ್ದಾರೆ. ಯಾಕಂದರೆ ತಮ್ಮ ನೆಚ್ಚಿನ ತಂಡವನ್ನು ಪ್ರೋತ್ಸಾಹ ಮಾಡೋಕ್ಕೆ, ಮತ್ತೊಂದು ಕಡೆ ಮ್ಯಾಚ್ ನೋಡೋಕ್ಕೆ. ಇವತ್ತು ಮುಂಬೈ ಇಂಡಿಯನ್ಸ್ ಮತ್ತು RCB ಮ್ಯಾಚ್ ಇದೆ. ಇದು RCB 4ನೇ ಪಂದ್ಯ ನಡೀತಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಹೀಗಾಗಿ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಆಗ್ತಿದೆ, ಮತ್ತೊಂದು ಕಡೆ ಸೆಕ್ಯೂರಿಟಿ ಅಂತೇನೋ ಪೊಲೀಸರು ಮತ್ತು ಒಂದು ಕಡೆ CM ಅವರು ಸಭೆ ಮೇಲೆ ಸಭೆ ಮಾಡ್ತಾರೆ. ಬಟ್ ಇದೀಗ ಮ್ಯಾಚ್ ನಡೀತಾ ಇದೆ, 7 ಗಂಟೆ ಮ್ಯಾಚ್ ಆರಂಭವಾಗುತ್ತೆ. ಸಾಕಷ್ಟು ಜನ ಬಂದಿದ್ದಾರೆ, ಬಟ್ ಇಲ್ಲಿ ಯಾವುದೇ ರೀತಿಯ ಭದ್ರತೆ ಇಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಸಿಟಿ ಸೇಫ್ ಇಲ್ಲ ಎಂಬುದು BJP ಆರೋಪ. ಹೀಗಾಗಿ ಎಚ್ಚೆತ್ಕೊಳ್ಬೇಕು ಪೊಲೀಸರು. ಹೆಜ್ಜೆಗೆ ಪೊಲೀಸರು ನಿಯೋಜನೆ ಆಗಬೇಕು. ಯಾಕಂದರೆ ಯಾವೊಬ್ಬರು ಯಾವ ಮುಖಾಂತರ ಬಂದು ಒಳಗಡೆ ಬರ್ಬೋದು, ಎಂಟ್ರಿ ಆಗ್ಬೋದು, ಮತ್ತೊಂದು ಕಡೆ ಇಲ್ಲಿ ಬಂದು ಬ್ಲಾಸ್ಟ್ ಮಾಡ್ಬೋದು. ನಿನ್ನೆ ಅದೇ ರೀತಿ ಆಗಿದೆ. ಹೀಗಾಗಿ ಹೆಚ್ಚಿನ ಭದ್ರತೆ ಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಗೊಂಡಿರ್ತಕ್ಕಂಥ ಮೀಟಿಂಗ್ ಈಗ ಅಂತ್ಯ ಆಗಿದೆ. ಸುಮಾರು 40 ನಿಮಿಷಗಳ ಕಾಲ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಈ ಒಂದು ಹೈ ವೋಲ್ಟೇಜ್ ಪ್ರಕರಣ ಏನಿದೆ, ಅತ್ಯಂತ ಪ್ರಮುಖವಾದ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿರ್ತಕ್ಕಂಥ ರಾಮೇಶ್ವರಂ ಕೆಫೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಅದರ ತನಿಖೆಯ ಆಯಾಮಗಳಿಗೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಜೊತೆ, ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಸಭೆ ನಡೆಸಿದ್ರು. ಸುಮಾರು 40 ನಿಮಿಷಗಳ ಕಾಲ ಈ ಮಹತ್ವದ ಸಭೆ ನಡೀತು. ಅದರಲ್ಲಿ DG, IGP ಮತ್ತು ಬೆಂಗಳೂರು ಕಮಿಷನರ್ ಸೇರಿದಂತೆ ಹೆಚ್ಚಿನ ಹಿರಿಯ ಅಧಿಕಾರಿಗಳಿದ್ದರು. ಇದೀಗ ಆ ಸಭೆ ಮುಕ್ತಾಯಗೊಂಡಿದೆ. ಯಾವ ರೀತಿಯಲ್ಲಿ ತನಿಖೆ ಸಾಗಬೇಕು, ಯಾವೆಲ್ಲ ದಿಕ್ಕಿನಲ್ಲಿ ತನಿಖೆಯನ್ನು ಚುರುಕುಗೊಳಿಸಬೇಕು, ಇದೆಲ್ಲವನ್ನು ಕೂಡ ಸಭೆಯಲ್ಲಿ ಚರ್ಚಿಸಲಾಗಿದೆ. ಸುಮಾರು 40 ನಿಮಿಷಗಳ ಕಾಲ ಅತ್ಯಂತ ಮಹತ್ವದ ಸಭೆ ನಡೆದಿದೆ. ಏನೇನು ನಡೀತು ಎಲ್ಲ ಮಾಹಿತಿಯನ್ನು, ಇದುವರೆಗಿನ ತನಿಖೆ ಏನೇನು ನಡೆದಿದೆ ಆ ಎಲ್ಲ ಮಾಹಿತಿಯನ್ನು ಅಧಿಕಾರಿಗಳಿಂದ ಮುಖ್ಯಮಂತ್ರಿಗಳು ಕಲೆ ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಮುಂದೆ ಯಾವ ದಿಕ್ಕಿನಲ್ಲಿ ತನಿಖೆಯನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ಚರ್ಚಿಸಲಾಗಿದೆ. ಸಭೆಯಲ್ಲಿ 40 ನಿಮಿಷಗಳ ಕಾಲ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿ ಚರ್ಚಿಸಿದ್ದಾರೆ, ಮಾಹಿತಿ ಪಡ್ಕೊಂಡಿದ್ದಾರೆ. ಬಹಳ ತುರ್ತಾಗಿ ಕ್ರಮ ಕೈಗೊಳ್ಳಬೇಕಾದಂಥ ಅಗತ್ಯ ಇಂಥ ಕೇಸ್ನಲ್ಲಿ ಇರುತ್ತೆ. ಯಾಕಂತಂದರೆ ಇದು ಇಡೀ ರಾಜ್ಯವನ್ನೇ ನಿಜವಾಗ್ಲೂ ಬೆಚ್ಚಿ ಬೀಳಿಸಿರ್ತಕ್ಕಂಥ ಒಂದು ವಿಚಾರ, ಎಲ್ಲ ಜನರ ಸುರಕ್ಷತೆಯ ವಿಚಾರ. ಹಾಗಾಗಿ ಭಾಳ ತುರ್ತಾಗಿ ಇದರಲ್ಲಿ ಕ್ರಮ ಕೈಗೊಳ್ಳಬೇಕಾಗತ್ತೆ. ಇವತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ತಗೊಂಡಿದ್ದಾರೆ CM. ಸೊ ಈಗ ಈ ಕ್ಷಣದಲ್ಲಿ ಆ ಸಭೆ ಮುಕ್ತಾಯ ಆಗಿದೆ. ಯಾವ ದಿಕ್ಕಿನಲ್ಲಿ ಕರ್ನಾಟಕದ ಪೊಲೀಸರು ಈ ಒಂದು ಇದನ್ನು ತಗೊಂಡು ಹೋಗ್ತಾರೆ ಕಾದು ನೋಡಬೇಕಾಗಿದೆ. ಅವರೆಲ್ಲ ಪರೀಕ್ಷೆ ಮಾಡಿ ENTದಲ್ಲಿ ಅವರಿಗೆ ಒಂದು ಕಿವಿಯಲ್ಲಿ ಪರದೆ ತೂತಾಗಿ ಇನ್ನೊಂದು ಕಿವಿಯಲ್ಲಿ ಒಂದು ಸ್ವಲ್ಪ ರಕ್ತ ಹೆಪ್ಪುಕಟ್ಟಿರೋದು, ಆ ಒಂದು ಡಯಾಗ್ನೋಸಿಸ್ ಮಾಡಿರೋದು. ಅದ್ರ ಜೊತೆಗೆ ಅವರಿಗೆ ಈ ತೊಂದರೆ ಆಗಿರೋದ್ರ ಬಗ್ಗೆ ಅವರಿಗೆ ಯಾವುದೇ ಒಂದು ಗಮನಕ್ಕಿಲ್ಲ. ಅದ್ರ ಜೊತೆಗೆ
ಅವರಿಗೆ ಆ ಸಂಭಾವನೆ ನಡೆದಿರೋದ್ರಿಂದ ಅವರಿಗೆ